ಎಲ್ಲ ಹಳ್ಳಿಕಾರ್ ಉಳಿಸಿ ಹಳ್ಳಿಕಾರ್ ಬೆಳೆಸಿ ಅಂತಾರೆ. ಅವತ್ತು ಯಾರು ಮಾತಾಡಿಲ್ಲ ಸರ್. ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಹೋದ್ಸತಿ ಡಿ ಬಾಸ್ ಅವರು ಸ್ಟೇಜ್ ಮೇಲೆ ಒಂದು ಮಾತು ಹೇಳಿದ್ರು, ಅವ್ರು ಪ್ರೈಸ್ ಮಾಡಿಲ್ಲ ಅಂದ್ಬಿಟ್ಟು ಸರ್ ಮಲ್ಲಿಕಾರ್ ಸ್ವಾಮಿ ಹತ್ರನೇ ಬಂದು ಕರ್ಪೂರ ಹಚ್ಬಿಡ್ಲಿ ಅವರು, ನಾವು 10,000 ದಂಡ ಕಟ್ಬಿಟ್ಟು ಬರ್ತೀವಿ. ರೈತನಿಗಿರೋ ಗತ್ತೆ ಸಾಕು. ಈಗ ಒಬ್ಬ ಬಡ ರೈತ ಬರ್ತಾನೆ, ಅವ್ನು ಎತ್ಕೇಳಕ್ಕೆ ಎದುರುತ್ತಾವನು ಇವತ್ತು. ಡಿ ಬಾಸ್ ಅವ್ರದೇ ಗೊಂತಿದ್ದು ಸರ್. ಜಾತಿ ನೋಡ್ಬಿಟ್ಟು ಏನಕ್ಕೆ ಸರ್ ಕೊಡಬೇಕು ಪ್ರೈಸು? ಜಾತಿ ನೋಡ್ಬಿಟ್ಟು ಪ್ರೈಸ್ ಕೊಡ್ತಾರಂತೆ. ಎಷ್ಟು ಬೇಜಾರಾಗುತ್ತೆ ಅಂದರೆ, ಇದು ನಮ್ಮ ಡಿ ಬಾಸ್ ಅವ್ರ ಮನೇಲಿ ಒಂದು ಪ್ರೀತಿಯಿಂದ ಸಾಕಿರೋ ಪುಂಗನೂರು ತಳಿಗಳು ಅಂತ. ಇದ್ರ ತಳಿ ವಿಶೇಷತೆ ಏನು ಅಂದರೆ ತಿರುಪತಿ ವೆಂಕಟರಾಮ ಸ್ವಾಮಿಗೆ ಹೆಸರು ಮಾಡ್ಕೊಳ್ಳೋಕ್ಕೋಸ್ಕರ ಹಳ್ಳಿಕಾರ ಅಂತ ತಂದ. ಹಳ್ಳಿಕಾರು ಎತ್ತು ಮುತ್ತಾತ್ರ ಕಾದಿಂದಲೂ ಸಾಕ್ತಾವ್ರೆ. ವಿಡಿಯೋ ನೋಡ್ತಾರ ಎಲ್ಲ ನನ್ನ ಸಮಸ್ತ ಕನ್ನಡಿಗರಿಗೆ ನನ್ನ ನಮಸ್ಕಾರ. ನಾನು ಇವತ್ತು ಬೇಬಿ ಬೆಟ್ಟದ ಜಾತ್ರೆಗೆ ಬಂದಿದ್ದೀನಿ. ಈ ಬೇಬಿ ಬೆಟ್ಟದ ಜಾತ್ರೆ ವಿಶೇಷತೆ ಏನು ಅಂತ ಅಂದರೆ, ಇದು ತುಂಬ ಹಳೆಯ ಜಾತ್ರೆ ನಡೆಯುತ್ತೆ ಇಲ್ಲಿ. ಅಂದರೆ ಮಹಾರಾಜರ ಕಾಲದಿಂದ ಇದು ಸ್ಟಾರ್ಟ್ ಆಗಿರೋದು. ಇದು ಮೈಸೂರು ಭಾಗದಲ್ಲಿ ನಡೆಯುವಂತಹ ಭಾರಿ ದನಗಳ ಜಾತ್ರೆ. ಈ ಮೈಸೂರು ಭಾಗದಲ್ಲಿ ಆದ ಈ ಮಂಡ್ಯ ಆಗಿರ್ಬೋದು, ಈ ಹಾಸನ ಮತ್ತು ಈ ಚಾಮರಾಜನಗರ, ಈ ಕಡೆ ಸುತ್ತಮುತ್ತ ಇರೋ ಎಲ್ಲ ರೈತರುಗಳು ತಮ್ಮ ದನಗಳನ್ನ ಮಾರಾಟ ಮತ್ತು ಪ್ರದರ್ಶನಗಳನ್ನ ಮಾಡ್ತಾರೆ. ಈ ಬಾರಿ ವಿಶೇಷ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ 2 ಹೋರಿಗಳನ್ನ ಸಾಕಿದ್ದಾರೆ, ಅದು ಕೂಡ ಇಲ್ಲಿ ತಂದಿದ್ದಾರೆ. ಅದು ಈ ಬಾರಿ ವಿಶೇಷ. ಬನ್ನಿ, ಜಾತ್ರೆ ವಿಶೇಷಗಳ ಬಗ್ಗೆ ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಇವಾಗ ನಮ್ಮ ಸಂದೀಪಣ್ಣ ಅವರು ಇದ್ದಾರೆ. ಅವರು ಈ ಜಾತ್ರೆಯ ವಿಶೇಷತೆ ಅಲ್ಲದೆ ಈ 2 ತಳಿಗಳ ಬಗ್ಗೆ ಹೇಳ್ತಾರೆ. ಕೇಳೋಣ ಬನ್ನಿ, ಅವ್ರು ಮಾತಾಡ್ತಾರೆ. ಸರ್ ನಮಸ್ತೆ, ನನ್ನ ಹೆಸರು ಸಂದೀಪ್ ಅಂತ. ಸೊ ನಾನು ಬೇಸಿಕಲಿ ಹಾಸನವನು, ಹಾಸನ ಡಿಸ್ಟಿಕ್ಕು ಹಿರಿಸಭೆ ಹೋಬಳಿಯವನು, ಚಂದ್ರಾಪಟ್ಟಣ ತಾಲೂಕವ್ರು ನಾವು. ಸೊ ಇದು ನಮಗೆ ಐತಿಹಾಸಿಕ ಬೇಬಿ ಜಾತ್ರೆಗೆ ನಾವು ಬರೋ ಕಾರಣ ಇಲ್ಲಿ ಜಾತ್ರೆ ನಡೆಸ್ಕೊಡೋ ರೀತಿ, ಆಮೇಲೆ ರೈತರು ಕೊಡೋ ಗೌರವ. ಸೊ ಇಲ್ಲಿರೋ ರೈತರುಗಳು ಅದೇ ಥರ ನಮ್ಗೆ ಸಪೋರ್ಟ್ ಮಾಡ್ತಾರೆ. ನಮ್ಗೆ ಖುಷಿ ಇದೆ ಅದು. ಆದ್ದರಿಂದ ನಾವು ಇಲ್ಲಿ ಬಂದು ಜಾತ್ರೆಗೆ ಬಂದು ಒಂದು ನಮ್ಮ ದನಗಳನ್ನ ಪ್ರದರ್ಶನ ಮಾಡೋದು ಒಂದು ವಾಡಿಕೆ. ಜಾತ್ರೆ ವಿಶೇಷತೆ ಏನಂದರೆ ಸರ್, ಹಳ್ಳಿಕಾರ್ ತಳಿ ಅನ್ನೋದೇ ಈ ಜಾತ್ರೆಗೆ ವಿಶೇಷತೆ. ಹಳ್ಳಿಕಾರ್ ತಳಿ ಎಲ್ಲ ರೈತರುಗಳು ಒಂದು ಎಕ್ಸ್ಟ್ರಾಡ್ನರಿಯಾಗಿ ಮೇಯಿಸಿ, ಆಮೇಲೆ ಇಲ್ಲಿ ಇರೋ ಡಾಕ್ಟ್ರುಗಳಿಗೆ ಕನ್ಫ್ಯೂಸ್ ಅಂದರೆ ಅದು ಹೆಂಗಪ್ಪ ರಿಸಲ್ಟ್ ಕೊಡೋದು ಅನ್ನೋ ಮಟ್ಟಕ್ಕೆ ದನಗಳನ್ನ ಮೇಯಿಸ್ಕೊಬರ್ತಾರೆ ಇಲ್ಲಿ. ಆಮೇಲೆ ಬೇಬಿಗೆ ಬರೋದು ಒಂದಕ್ಕಿಂತ ಒಂದು ಟಾಪ್ ಎತ್ಕೊಳ್ಳೋ. ನೀವು ನೋಡಿರ್ಬೋದು ಇವತ್ತಿನ ಈ ರೋಡಲ್ಲಿ ಒಂದು ಲೆಕ್ಕಾಚಾರಕ್ಕೆ ಯಾವ ಥರ ಎತ್ತುಗಳನ್ನ ಮೇಯಿಸಿದ್ದಾರೆ. ಒಂದಕ್ಕಿಂತ ಟಾಪ್ ಎತ್ಕೊಳ್ಳೋ. ಎಲ್ಲ ದಾವಣಿಲ್ಲೂ ಆ ಎತ್ತುಗಳು ನೋಡೋದೇ ಒಂದು ಖುಷಿ. ಆಮೇಲೆ ತುಂಬ ಎಲ್ಲ ಕಡೆಯಿಂದನೂ ಇಡೀ ಆಲ್ ಓವರ್ ಕರ್ನಾಟಕದಿಂದ ಬರ್ತಾರೆ ಇಲ್ಲಿ ದನ ನೋಡೋಕ್ಕೆ. ಕಟ್ಟಕ್ಕೂ ಬರ್ತಾರೆ, ಪ್ಲಸ್ ನೋಡೋಕ್ಕೆ, ವ್ಯಾಪಾರಕ್ಕೂ ಅಂತ ಬರ್ತಾರೆ, ನೋಡೋಕ್ಕೆ ಬರ್ತಾರೆ. ತುಂಬ ಪ್ರಸಿದ್ಧವಾದ ಜಾತ್ರೆ ಇದು. ಆಮೇಲೆ ಇಲ್ಲಿ ನಡೆಯೋ ಅನ್ನದಾಸೋಹ ನೋಡ್ಬೋದು. ನಿಮಗೆ ಬೆಳಗ್ಗೆ ತಿಂಡಿಯಿಂದ ಹಿಡ್ದು, ಮಧ್ಯಾಹ್ನ ಊಟದಿಂದ ಹಿಡ್ದು, ರಾತ್ರಿ ಊಟದಿಂದ ಹಿಡ್ದು ಅದು ನಡೆಸೋ ರೀತಿ ಮಾಡ್ತವರು ತುಂಬ ಚೆನ್ನಾಗೇ ಮಾಡಿಕೊಡ್ತಾರೆ. ರೈತರುಗಳಿಗೆ ತುಂಬ ಗೌರವ ಕೊಡ್ತಾರೆ. ಅದರಿಂದ ನಮಗೆ ತುಂಬ ಅಪಾರವಾದ ಅಭಿಮಾನ ಇದೆ. ಆಮೇಲೆ ಸರ್ ನಿಮಗೆ ಇಲ್ಲಿ ಪ್ರೈಸ್ ಬಂದು ಗೋಲ್ಡ್ ಕೊಡ್ತಾರೆ 5 ಗ್ರಾಮ್ಸು. ಅದು ಒಬ್ಬ ಗೆದ್ದರೆ ಒಬ್ಬಂಗೆ ಫಸ್ಟು ಸೆಕೆಂಡು ಅಂತ ತಾರತಮ್ಯ ಮಾಡೋದು ಬಂದು ಬೆಸ್ಟ್ ಆಫ್ 5, ಬೆಸ್ಟ್ ಆಫ್ 6, ಬೆಸ್ಟ್ ಆಫ್ 10 ಮಾಡ್ತಾರೆ ಸರ್. ಆಮೇಲೆ ಸಾಮೂಹಿಕ ವಿವಾಹ ಮಾಡ್ತಾರೆ ಇಲ್ಲಿ, ನೋಡೋದೇ ಚೆಂದ. ಆಮೇಲೆ ನಿಮಗೆ ವಾಲಿಬಾಲಿಂದ ಹಿಡ್ದು, ಒಂದು ಕುಸ್ತಿಯಿಂದ ಹಿಡ್ದು, ಈ ಜಾತ್ರೆ ವಿಶೇಷತೆ ನಿಮ್ಗೆ ಒಂದೊಂದೇ ಸರ್ಪ್ರೈಸು. ಸಾಂಪ್ರದಾಯಿಕ ಕ್ರೀಡೆಗಳನ್ನ ಗ್ರಾಮೀಣ ಕ್ರೀಡೆಗೆ ತುಂಬ ಒತ್ತು ಕೊಟ್ಟು, ಆಮೇಲೆ ಆ ರೈತರ ಮಕ್ಕಳನ್ನು ಗುರುತಿಸಿ ಪುರಸ್ಕಾರ ಮಾಡೋದು, ಆಮೇಲೆ ಹಿರಿಕರಿಗೆ ಮರ್ಯಾದೆ ಕೊಡೋದು, ರೈತರುಗಳಿಗೆ ಎಂಥ ಚೆಂದಕ್ಕೆ ಮರ್ಯಾದೆ ಕೊಡ್ತಾರೆ ಅಂದರೆ ಸರ್ ಅದು ಲೆಕ್ಕಾಚಾರನೇ ಬೇರೆ. ಈ ಬಾರಿ ಈ ಜಾತ್ರೆ ವಿಶೇಷ ಈ 2 ಹೋರಿಗಳು ಅಂತಲೇ ಹೇಳ್ಬೋದು. ಈ ಹೋರಿಗಳು ವಿಶೇಷತೆ ಬಗ್ಗೆ ಸ್ವಲ್ಪ ಏನಾರು ಹೇಳ್ತೀರಾ ಸರ್? ಡಿ ಬಾಸ್ ಅವರು ಹೋದ ವರ್ಷ ಇದೇ ಟೈಮಲ್ಲಿ, ಇದು 2ನೇ ಬಾರಿ ಬರ್ತಾ ಇರೋದು? ಇಲ್ಲ, ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಹೋದ್ಸತಿ ಡಿ ಬಾಸ್ ಅವರು ಸ್ಟೇಜ್ ಮೇಲೆ ಒಂದು ಮಾತು ಹೇಳಿದರು, ಶಾಸಕರು ನಮಗೆ ಒಂದು ಜಾಗ ಅಡುಗೆ ಮಾಡಿಕೊಟ್ರೆ ನಾವು ಎತ್ಕೊಳ್ ಕಟ್ತೀವಿ ಅಂತ. ಅದು ಅವ್ರ ದೊಡ್ಡಸ್ಗೆ ದೊಡ್ಡತನ. ಅವ್ರು ಆ ಮಾತು ಹೇಳಿದ್ದಕ್ಕೆ ಇಲ್ಲ ನಂದೊಂದು ಜೊತೆ ಗೊಂತಲ್ಲಿ ಇರಬೇಕು ಅಂತ, ಅವ್ರಿಗೆ ಒಂದು ಸಪ್ರೇಟ್ ಗೊಂತು ಮಾಡಬೇಕು ಅಂತ. ಇದು ಅವ್ರದೇ ಗೊಂತು, ಡಿ ಬಾಸ್ ಅವ್ರದೇ ಗೊಂತಿದ್ದು. ಈ ಜಾಗ ಅವ್ರಿಗೆ ಮೀಸಲು ಅಂತ ಇಟ್ಟಿದ್ದು. ಅದರಲ್ಲಿ ಇಲ್ಲ ಸಂದೀಪ್ ನೀನು ಕಟ್ಕೋಬೇಕು ಅಂತ ಹೇಳಿ ನಂದನ್ನ 2 ಜೊತೆ ಎತ್ಕೊಳಿಗೆ ಅವರು ಇದು ಮಾಡಿಸಿ, ಇದು ಡಿ ಬಾಸ್ ಅವ್ರ ಗೊಂತು. ಸೊ ಅದನ್ನ ನಾನು ಖುಷಿಯಿಂದ ಹೇಳ್ಕೊಳ್ತೀನಿ. ನನಗೊಂದು ಪ್ರೌಡು. ನಮ್ಮ ಬಾಸ್ ನನ್ನ ಕರೆದಿ ಒಂದು ಇದು ಮಾಡಿದ್ದಾರೆ.
ಬಂದು ಇಲ್ಲಿ ಕಟ್ಟು ಇಲ್ಲಿ ನೋಡ್ಕೊ ಅಂತ. ಸೊ ಇದು ನಮ್ಮ ದಶ ಪುಟ್ಟಣ್ಣವರು ಡಿ ಬಾಸ್ ಅವ್ರಿಗೆ ಅಂತ ಮಾಡಿರೋ ಗೊಂತಿದು. ಅರೆ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ, ನೋಡಿದ್ರೆ ಕಾಣ್ಬೋದು, ಫುಲ್ ರಿಚ್ ಆಗಿ ಕಾಣ್ತಾ ಇದೆ. ಇದಲ್ಲದೆ ಅಣ್ಣ ಆ ಎರಡು ಇದು ಸ್ವಲ್ಪ ಹೇಳ್ತೀರಾ? ಇದು ನಮ್ಮ ಡಿ ಬಾಸ್ ಅವ್ರ ಮನೇಲಿ ಒಂದು ಪ್ರೀತಿಯಿಂದ ಸಾಕಿರೋ ಪುಂಗನೂರು ತಳಿಗಳು ಅಂತ. ಸಖತ್ ಕ್ಯೂಟ್ ಆಗಿದೆ. ಹೌದು, ಈ ಸತಿ ಬುಕ್ದಲ್ಲಿ ಅವರು ನಮ್ದು ಬುಕ್ ಅಂತ ಜಾತ್ರೆಯಲ್ಲಿ ನನ್ನ ಹತ್ರ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋ ಪುಂಗನೂರು ಹೋರಿಗಳು. ಇದ್ರ ತಾಯಿ ನಮ್ಮ ಮನೇಲಿದೆ. ಸೊ ಇದು ಅಣ್ಣ, ಇದು ತಮ್ಮ. ಸೊ ಅಣ್ಣ ತಮ್ಮನ್ನೇ ಕೂಟ ಮಾಡಿ ಇದಕ್ಕೆ ಇವತ್ತು ಒಂದು ಹೆಸರು ನಾಮಕರಣ ಮಾಡಿದ್ದಾರೆ ಡಿ ಬಾಸ್ ಅವರು, ಲವಕುಶ ಅಂತ. ಅದನ್ನ ಒಂದು ಹೆಸರಿಟ್ಟು ಇವತ್ತು ಅದೇ ಇದು ಪುಂಗನೂರು ಗಿಡ್ಡ ಅಂತ ಸರ್. ಸೊ ಹಿಂಗಿದೆ. ಇದ್ರ ತಳಿ ವಿಶೇಷತೆ ಏನು ಅಂದ್ರೆ ತಿರುಪತಿ ವೆಂಕಟರಾಮ ಸ್ವಾಮಿಗೆ ಇದ್ರ ಹಾಲನ್ನೇ ಅಭಿಷೇಕ ಮಾಡೋದು, ಅದೇ ಹೆಣ್ಣಿನ ಹಸಿಂದು. ಇದ್ರ ತಳಿ ಇದ್ರ ಹಾಲಲ್ಲಿ ಅಷ್ಟು ವಿಶೇಷತೆ ಇದೆ ಅಂತ ತಲತಲಾಂತರದಿಂದ ಪೂರ್ವಕರ ಕಾಲದಿಂದ ಅವತ್ತಿಂದನೂ ಇದ್ರ ಹಾಲೇ ವಿಶೇಷತೆ ಅಂತ ಹೇಳ್ಬಿಟ್ಟು ಇದ್ರ ಹಾಲನ್ನೇ ಇದು ಮಾಡ್ಕೊಂಡ್ ಬಂದಿದ್ದಾರೆ, ಅಭಿಷೇಕ ಮಾಡ್ಕೊಂಡ್ ಬಂದಿದ್ದಾರೆ. ನೋಡಿ ಸ್ನೇಹಿತರೆ, ಇದು ಭಗವಾನ್ ಶ್ರೀ ವೆಂಕಟೇಶ್ವರ ಅವರ ಅಭಿಷೇಕಕ್ಕೆ ಈ ತಳಿ ಹಸು ಹಾಲ್ದು ಅಭಿಷೇಕ ಮಾಡ್ತಾರೆ ಅಂತಂದರೆ ಇದ್ರದ್ದು ವಿಶೇಷತೆ ಎಷ್ಟು ಇರ್ಬೋದು ಅಂತ ನೀವೇ ಊಹೆ ಮಾಡಿ. ನೀವು ಈಗ ನೋಡ್ತಾ ಇರ್ಬೋದು, ನಾವು ಬೇಬಿ ಬೆಟ್ಟದಲ್ಲಿರುವ ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಸುಮಾರು ಒಂದು 300 ಮೆಟ್ಲು ದೂರದಲ್ಲಿದೆ ದೇವಸ್ಥಾನ. ಅಲ್ಲಿ ನಿಮಗೆ ದೇವಸ್ಥಾನದ ಬಗ್ಗೆ ಸ್ವಲ್ಪ ವಿಶೇಷ ಮಾಹಿತಿ ಏನಾರ ಇದ್ದರೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸ್ನೇಹಿತರೆ, ನಾವು ಈಗ ಒಂದು ಅರ್ಧದಷ್ಟು ಮೆಟ್ಲನ್ನ ಹತ್ತಿದ್ದೀವಿ. ಇನ್ನೊಂದು ಅರ್ಧ ಭಾಗ ದೇವಸ್ಥಾನಕ್ಕೆ ಇದೆ. ಇಲ್ಲಿ ಮಧ್ಯದಲ್ಲಿ ಒಂದು ಗೋಪುರ ಥರ ಕಟ್ಟಿದ್ದಾರೆ. ಇಲ್ಲಿ ವ್ಯೂ ನೋಡ್ಬೋದು, ನಿಮಗೆ ಕಾಣಿಸ್ತಿತ್ತು, ತೋರಿಸ್ತೀನಿ ನೋಡಿ. ಈಗ ನೋಡಿ, ಇದೇ ವ್ಯೂ. ಎಷ್ಟೊಂದು ಕ್ವಾರಿ ಎಲ್ಲ ನೋಡಿ ಹೆಂಗೆ ಮಾಡಾಕಿದ್ದಾರೆ. ಇಲ್ಲಿಂದ KRS ಸುಮಾರು ಒಂದು 10 ಕಿಲೋಮೀಟರ್ ದೂರ ಇದೆ ಅಷ್ಟೇ. ಇತ್ತೀಚೆಗೆ ಗೌರ್ನಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಇಲ್ಲೆಲ್ಲ ಕ್ವಾರಿ ಇದನ್ನೆಲ್ಲ ಮಾಡಬಾರ್ದು, ಗಣಿಗಾರಿಕೆ ಅಂತ ಅಂದ್ಬಿಟ್ಟು ಡೈರೆಕ್ಷನ್ ಕೊಟ್ಟಿರೋ ಕಾರಣ ಇಲ್ಲೆಲ್ಲ ಸ್ವಲ್ಪ ನಿಲ್ಲಿಸಿದ್ದಾರೆ ತಕ್ಕ ಮಟ್ಟಿಗೆ. ಆದರೂ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳು ನಡೀತಾ ಇದೆ. ಡೈನಮೆಟ್ ಎಲ್ಲ ಸಿಡಿಸಿ ಇಲ್ಲೆಲ್ಲ ಕ್ವಾರಿ ಮಾಡೋದ್ರಿಂದ ಈ ನಮ್ಮ KRS ಡ್ಯಾಮ್ಗೆ ತುಂಬ ಅಪಾಯ ಅಂತ ಹೇಳಿದರು. KRS ಡ್ಯಾಮ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ಒಂದು 100 ವರ್ಷದ ಇತಿಹಾಸ ಇರೋಂಥ ಹಳೆ ಡ್ಯಾಮು. ನಮ್ಮ ಸರ್ ವಿಶ್ವೇಶ್ವರಯ್ಯನವರು ಕಟ್ಟಿದ್ದು. ನಮ್ಮ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೃಪಾ ಕಟಾಕ್ಷದಿಂದ ನಮ್ಮ KRS ಡ್ಯಾಮು ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯ ಆಯಿತು. ಪಾಪ ಅವರು ಮಹಾರಾಣಿಯವರ ಒಡವೆಗಳನ್ನೆಲ್ಲ ಒತ್ತೆ ಇಟ್ಟು ಆ ಡ್ಯಾಮ್ನ ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಆ ಸಂದರ್ಭದಲ್ಲಿ. ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಹೇಳಬೇಕು ಅಂತಂದರೆ ಸಿಕ್ಕಾಪಟ್ಟೆ ಇದೆ. ನೀವು ನಮ್ಮ ಮೈಸೂರಿನ ಕಥೆಗಳು ಧರ್ಮಿಯಣ್ಣ ಅವರ ವಿಡಿಯೋಗಳಲ್ಲಿ ನೋಡಿರ್ಬೋದು, ತುಂಬ ಹೇಳ್ತಾರೆ. ನಾವು ಸ್ವಲ್ಪ ಅವರಿಂದನೇ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಕೆಲವು ಬುಕ್ಸ್ಗಳಲ್ಲಿ ನಾವು ಅವ್ರ ಬಗ್ಗೆ ಓದಿ ಎಲ್ಲ ತುಂಬ ಇನ್ಸ್ಪೈರ್ ಆಗಿದ್ದೀವಿ. ಅಂಥ ರಾಜರು ಸಿಕ್ಕಿದ್ದು ನಮ್ಮ ಮೈಸೂರಿನ ಭಾಗದಲ್ಲಿ ತುಂಬಾ ಪುಣ್ಯ ಅಂತಲೇ ಹೇಳ್ಬೋದು. ನಾವೀಗ ಬೇಬಿ ಬೆಟ್ಟದಲ್ಲಿರುವ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ತಲುಪಿದ್ದೀವಿ. ಇಲ್ಲಿ ಚಿಕ್ಕಮಗಳೂರಿಂದ ಕೆಲವು ಯುವಕರು ಬಂದಿದ್ದಾರೆ. ಇದ್ರ ಬಗ್ಗೆ ಅಂದರೆ ಬೇಬಿ ಬೆಟ್ಟದ ಜಾತ್ರೆ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋದಕ್ಕೆ ಕಾರಣ ಇಲ್ಲಿ ನೋಡ್ಕೊಂಡು ಹೋಗೋಣ ಈ ವರ್ಷ ಹೇಗಿದೆ ಜಾತ್ರೆ ಅಂತ ಬಂದಿದ್ದಾರೆ. ಇವ್ರಿಗೆ ಬೇಬಿ ಬೆಟ್ಟದ ಜಾತ್ರೆ ಬಗ್ಗೆ ಕೆಲವು ಅನಿಸಿಕೆಗಳನ್ನ ಕೇಳೋಣ ಬನ್ನಿ. ನಾವು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಅಜ್ಜಂಪುರ ಸಮೀಪ ಹಾಸಲ್ಲಿ ಗ್ರಾಮದಿಂದ ಬಂದಿದ್ದೀವಿ. ನಮ್ಮ ಸೈಡು ತುಂಬ ಗಾಡಿ ರೇಸ್ಗಳು, ಸಣ್ಣ ಪುಟ್ಟ ಜಾತ್ರೆಗಳೆಲ್ಲ ನೋಡ್ತಿದ್ದು. ಬಟ್ ಇಲ್ಲಿ ಅತ್ಯಂತ ದೊಡ್ಡ ಜಾತ್ರೆ ಅಂತೇಳಿ ಮಂಡ್ಯ ಜಿಲ್ಲೆ
ಬೇಬಿ ಬೆಟ್ಟದಲ್ಲಿ ನಡೆಯುವಂಥ ಜಾತ್ರೆ ಅಂತ ತಿಳಿಸಿದ್ರಿಂದ ನಾವು ಅಲ್ಲಿಂದ ಉತ್ಸಾಹ ತಂಡದೊಂದಿಗೆ ಎಲ್ಲ ಬಂದಿದ್ದು ತುಂಬ ಆಕರ್ಷಣೀಯವಾಗಿದೆ. ಸುಮಾರು 1.5 ಕಿಲೋಮೀಟರ್ ಉದ್ದ ಇದೆ. ಎಲ್ಲ ರೀತಿಯ ವಿವಿಧ ರೀತಿಯ ತಳಿಗಳು, ಕರುಗಳು, ದೊಡ್ಡ ಎತ್ತುಗಳು ಎಲ್ಲದೂ ಇಲ್ಲ. ರೈತರೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಎಲ್ಲ ಭಾಳ ವಿಭಿನ್ನ ರೀತಿಯಲ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಈ ಬೇಬಿ ಬೆಟ್ಟದಲ್ಲಿ ತನ್ನದೇ ಆದ ಇತಿಹಾಸ ಇದೆ, ಅದನ್ನು ಪುರೋಹಿತರು ನಿಮಗೆ ತಿಳಿಸ್ತಾರೆ. ಅವರೊಂದ್ಸರಿ ಕೇಳಿ ವಿಚಾರಿಸಿ. 50 ವರ್ಷದ ಹಿಂದಿನ ದೇವಸ್ಥಾನ ಬಂಡೆಲ್ಲ ಕೊರ್ತಿ ಮೈಸೂರು ರಾಜರ ಕಾಲದಲ್ಲಿ ನಿರ್ಮಾಣ ಮಾಡಿರೋದು. ಅದು ಕೆತ್ತಿರೋ ಬಸವೇಶ್ವರ ದೇವರು. ಅಲ್ಲಿಂದ ಈ ಕಡೆ ಬಂದರೆ ನಿಮಗೆ ಇದು ಸಿದ್ಧಲಿಂಗೇಶ್ವರ. ಇವಾಗ ಕೊಳಗ ಧರಿಸಿದ್ದೀವಿ, ಆದರೆ ಒಳಗಡೆ ಮೂಲ ದೇವರಿದೆ. ಮೂಲ ದೇವ್ರು ನೋಡ್ಬೇಕಂದ್ರೆ ನೀವು ಬೇರೆ ದಿನಗಳಲ್ಲಿ ಬರ್ಬೋದು. ಇಲ್ಲಿ ಈ ಕಡೆಗೆ ಬಂದರೆ ಗಿರಿಜಮ್ಮ ದೇವರಿದೆ, ಇಲ್ಲಿ ಹೆಣ್ಣು ದೇವರಿದು. ನೀವೀಗ ಕಾಣ್ತಾ ಇರ್ಬೋದು, ಅಲ್ಲಿ ಆ ಜಾಗದಲ್ಲೇ ದನಗಳ ಜಾತ್ರೆ ನಡೆಯೋದು. ಬೇಬಿ ಬೆಟ್ಟದ ಜಾತ್ರೆ ಬಗ್ಗೆ ಹೇಳಬೇಕು ಅಂತಂದರೆ ಇದಕ್ಕೆ ಬಹಳನೇ ಐತಿಹಾಸಿಕ ಇತಿಹಾಸ ಇದೆ. ಅಂದರೆ ನಮ್ಮ ಮೈಸೂರು ಒಡೆಯರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಇಲ್ಲಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಆಗಿನ ಕಾಲದಲ್ಲಿ ರಾಜರುಗಳು ತಮ್ಮ ಪ್ರದೇಶದಲ್ಲಿರೋ ಜನಗಳಿಗೆ ಒಂದು ಈ ಥರ ಜಾತ್ರೆ ಮಾಡಿ ಇಲ್ಲಿನ ಸ್ಥಳೀಯ ಜನಗಳಿಗೆ ತಮ್ಮ ವ್ಯವಸಾಯಕ್ಕೆ ಸಂಬಂಧಿಸಿದಂಥ ಪ್ರದರ್ಶನಗಳನ್ನೆಲ್ಲ ಮಾಡ್ತಾಯಿದ್ರು. ಈಗ ಕಾಲ ಬದಲಾಗಿದೆ. ಈಗ ಇಲ್ಲಿನ ಸ್ಥಳೀಯ ಜನರುಗಳೇ ಇದು ಒಗ್ಗಟ್ಟಾಗಿ ತಮ್ಮ ಅಕ್ಕಪಕ್ಕ ಜನಗಳೆಲ್ಲ ಸೇರಿಕೊಂಡು ಚಿನಿಕುರ್ಳಿ ಭಾಗದ ಹಲವು ಹಳ್ಳಿಗಳ ಜನರುಗಳು ಸೇರಿಕೊಂಡು ಈಗ ಜಾತ್ರೆ ಉತ್ಸವ ಎಲ್ಲ ಮಾಡ್ತಾ ಇದ್ದಾರೆ. ನೈಟ್ ವಿಡಿಯೋನ ನಾನು ಇವಾಗ ವಿಡಿಯೋದಲ್ಲಿ ಹಾಕಿರ್ತೀನಿ, ನೋಡಿ. ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿತು. ವಾಚನವ್ಯಕ್ತನಾದೆಯೇ ದ್ರೌಪದಿ? ಸ್ನೇಹಿತರೆ, ಈಗ ನಮ್ಮ ಸ್ನೇಹಿತರಾದ ಶಿವ ಅವರು ಸಿಕ್ಕಿದ್ದಾರೆ ಇಲ್ಲಿ. ಇವರು ಈ ಎತ್ತುನ ವ್ಯಾಪಾರ ಅದ್ರ ಬಗ್ಗೆ ಎಲ್ಲ ತುಂಬ ಎಕ್ಸ್ಪರ್ಟ್ ಇದ್ದಾರೆ. ಇವರು ಅಂದರೆ ಇದ್ರ ಬಗ್ಗೆ ಸಖತ್ ನಾಲೆಡ್ಜ್ ಇದೆ. ಇವಾಗ ಅವರು ಎತ್ತು ಬಗ್ಗೆ ಡೀಟೇಲ್ ಡಿಸ್ಕ್ರಿಪ್ಷನ್ ಹೇಳ್ತಾರೆ ನೋಡಿ ನಿಮಗೆ. ಸರ್ ಎಕ್ಸ್ಪರ್ಟ್ ಏನಿಲ್ಲ, ನಾವು ಇನ್ನೂ ಈಗ ಬೆಳೀತಾರ ಚಿಗ್ರೆ. ಏನಿಲ್ಲ ಸರ್, ಎತ್ತನ್ನ ನಾವು ಯಾವ ರೀತಿ ನೋಡಿ ತಗೊಳ್ಬೇಕು ಅಂದರೆ ಫಸ್ಟು ಸರ್, ಈಗ ನಾವು ಎತ್ತನ್ನು ನೋಡ್ತಾ ಇದ್ದೀವಿ ಅಂದರೆ ಎತ್ತನ್ನು ಜನನ ಕರಿಬೇಕಿದೆ ಮಗಳಿಗೆ. ಕರೆಕ್ಟು. ಯಾವ ರೀತಿ ಕರಿಬೇಕು ಅಂದರೆ ಅದಕ್ಕೆ ನೋಡೋ ರೂಪದಲ್ಲಿ ಆಗ್ಬೋದು, ಅದು ಇರೋ ಲಕ್ಷಣದಲ್ಲಿ ಆಗ್ಬೋದು, ಎತ್ತು ಬರಬೇಕಿದ್ರೆ ಅದ್ರಿಗೆ. ನಾವೇನಂತೀವಿ ಅಂದರೆ ರೋಡಲ್ಲಿ ಹೋಗೋ ಜನನ ಮಗಳು ಕರ್ಕೊಳ್ಬೇಕು ಎತ್ತು. ಅದನ್ನು ಫಸ್ಟು ನಾವು ಸೆಲೆಕ್ಟ್ ಮಾಡೋದು. ಅದಾದಮೇಲೆ ಸುಳಿ ನೋಡ್ತೀವಿ, ಕಾಲು ನೋಡ್ತೀವಿ, ಬಾಲ ನೋಡ್ತೀವಿ, ಮತ್ತು ಕೊಂಬು ನೋಡ್ತೀವಿ ನಾವು ಫಸ್ಟು ಮೇನ್ವಾಗಿ. ಸರ್ ಮುಖ್ಯವಾಗಿ ಇಲ್ಲೊಂದು ಸುಳಿ ಇರಬೇಕು, ಮತ್ತು ಇಲ್ಲಿ ಬನ್ನಿ ಸರ್, ಇಲ್ಲೊಂದು ಸುಳಿ ಬರುತ್ತೆ, ಇಲ್ಲಿದೆ, ಇಲ್ಲೊಂದು ಸುಳಿ ಬರಬೇಕು, ಅದು ಬಿಟ್ಟರೆ ಇಲ್ಲಿರಬೇಕು. ಈಗ ನೋಡಿ ಈ ಸುಳಿ ಇದೆ, ಇಲ್ಲೊಂದು ಸುಳಿ ಇದೆ ನೋಡಿ, ಇಲ್ಲಿ ಈ ಸುಳಿ ದವಣಿ ಸುಳಿ ಅಂತ ಹೇಳ್ತಾರೆ. ಇದು ಈ ಸುಳಿ ಇದ್ದು ಈ ಸುಳಿನಿದ್ರೆ ಏನು ತಪ್ಪಿಲ್ಲ. ಈ ಸುಳಿ ಇದು ಎರಡು ಒಟ್ಟಿಗೆ ಎತ್ತು ಒಂದು ಎತ್ತಲ್ಲಿ ಅಂದರೆ ಆ ಮನೆ ತುಂಬ ಲಕ್ಷ್ಮಿ, ದನಗಳಾಗ್ಬೋದು, ಆಯುಸ್ ಆಗ್ಬೋದು, ಯಾವಾಗಲೂ ಹೆಚ್ಚದಂಗಿರುತ್ತೆ ಅನ್ನೋದೊಂದು ಹಿಂದೆಯಿಂದ ವಾಡಿಕೆ. ನಮ್ಮ ಹಿರಿಕರು ಪೂರ್ವಿಕರು ಹೇಳ್ಕೊಂಡ್ಬಂದಿರೋ ವಾಡಿಕೆ. ದಾವಣಿ ಸುಳಿ ಇದ್ದ ಮನೆಯಲ್ಲಿ ಯಾವತ್ತೂ ಒಳ್ಳೇದಾಗುತ್ತೆ ಒಂದು. ಆಮೇಲೆ ಎತ್ತು ಯಾವತ್ತೂ ಕತ್ತೆತ್ತಿ ಈಗ ನೋಡಿ ಇದು ಯಾವ ಥರ ಈ ಫಿಗರ್ ನಿಂತಿದೆ, ಆ ಓನರ್ನು ಕೂಡ ಅದೇ ರೀತಿ ನಿಲ್ಲಿಸುತ್ತೆ ಅನ್ನೋದೊಂದು ನಂಬಿಕೆ. ಅಂದರೆ ತಲೆ ಎತ್ತಿ ನಿಲ್ಲಿಸುತ್ತೆ, ಯಾವತ್ತೂ ತಲೆ ತಗ್ಸಕ್ ಬಿಡಲ್ಲ ಅನ್ನೋದೊಂದು ನಂಬಿಕೆ. ಹಳ್ಳಿಕಾರಲ್ಲಿ ಸರ್ ಏನು ಗೊತ್ತಾ, ಎಲ್ಲ ಹಳ್ಳಿಕಾರ ಆಗಲ್ಲ. ಸ್ವಲ್ಪ ಈ ಬೇರೆ ಬ್ರೀಡ್ ಇದೆ, ಆ ಬೇರೆ ಬ್ರೀಡ್ನು ಇದೇ ಥರ ಕಾಣುತ್ತೆ, ಆದರೆ ಇದಾಗಲ್ಲ. ಇವಾಗ ಎಲ್ಲ 15 ಲಕ್ಷ 20 ಲಕ್ಷ ಬಡ ರೈತರಂತೂ ಸರ್ ಕಟ್ಟಕ್ಕೆ ಆಗಲ್ಲ. ಇವ್ರು ಮಾಡ್ತಾರ ಕೆಲಸಗಳಿಗೆ ಯಾರು ಕಟ್ಟಕ್ಕೆ ಆಗಲ್ಲ. ಈಗ ಸ್ವಲ್ಪ ಸಣ್ಣ ಪುಟ್ಟ ಗಾಡಿ ಹೊಡಿ ಕಟ್ಕೊಂಡು ಏನೇನೋ ಅವ್ರ ಪಾಪ ವ್ಯವಸಾಯ ಮಾಡ್ಕೊಂಡು ಇತ್ತಿದ್ದ ಜನ ಇವತ್ತೆಲ್ಲಿ ಕಟ್ತಾರೆ. ಹೌದೌದು. ನಾವು ನಮ್ಮ ಹತ್ರ ದುಡ್ಡೈತೆ ನಾವು ತಗೋಬೋದು. ಸಣ್ಣ ಪುಟ್ಟ ಬಡ ರೈತರುಗಳು ಈಗ ಸ್ವಲ್ಪ ಕಬ್ಬಡಿಯೋರು, ಮರಳೊಡಿಯೋರು ಇವರೆಲ್ಲ ಏನು ಮಾಡ್ತಾರೆ ಅನ್ನೋದೇ ನಮಗೆ ಕಾನ್ಸೆಪ್ಟೇ ಇಲ್ಲ. ಎಲ್ಲ 1 ಲಕ್ಷ 2 ಲಕ್ಷ ತಗೊಳ್ಳೋರು, ಅವ್ರು ಕೆಲಸ ಮಾಡ್ಕೊಳ್ಳೋರು, ಜಾತ್ರೆ ಶೋಕಿ ಮಾಡ್ಕೊಳ್ಳೋರು. ಈಗ ಹೆಂಗಾಗ್ಬಿಟ್ಟೈತೆ ಅಂದರೆ ಎತ್ತೋ ಕೇಳಿದ್ರೆ ಪ್ರಶ್ನೆ, ಪ್ರೆಸ್ಟೀಜ್ ಒಂದು, ಇಷ್ಟು ದೊಡ್ಡ ಬೆಲೆ ಬಿಟ್ಟಿದ್ದೀವಿ ಅನ್ನೋ ಪ್ರೆಸ್ಟೀಜ್ ಒಂದು ಕಡೆ ಆದರೆ, ಈಗ ಒಬ್ಬ ಬಡ ರೈತ ಬರ್ತಾನೆ, ಅವ್ನು ಎತ್ತು ಕೇಳೋಕ್ಕೆ ಎದುರುತ್ತಾವನು ಇವತ್ತು. ನಾ ಮಾತೆತ್ತೋರಿಗೆ 8 ಲಕ್ಷ 10 ಲಕ್ಷ 20 ಲಕ್ಷ 15 ಲಕ್ಷ ಅಂದರೆ ಎಲ್ಲಿ ಬರ್ತಾನೆ ಅವನು? ಅದೇ ಮೇಜರ್ ಆಗಿರೋದೇ ಅದು. ಇನ್ನೊಂದು ಸಾರ್ ನಾನು ಮುಖ್ಯವಾಗಿ ಹೇಳಲೇಬೇಕು, ನಾವು ಮುಡುಕ್ತೊರೆ ಜಾತ್ರೆಗೂ ಹೋಗಿರ್ತೀವಿ. ಯಾವ ಥರ ವರ್ಸ್ಟಾಗಿ ಮಾಡಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸರ್ ಈ ಸಲ. ಇಲ್ಲ ಅವರು ಹೇಳ್ಬಿಡ್ಬೇಕಾಗಿತ್ತು, ನೋಡ್ರಪ್ಪ ನಾವು ನಮ್ಮ ಕಡೆಯವ್ರಿಗೆ ಪ್ರೈಸ್ ಕೊಡ್ಕೊಳ್ತೀವಿ, ನಾವು ಕೊಡಲ್ಲ, ನೀವು ಬರಬೇಡಿ
ಅನುಮತವಾಗಿ ಎಲ್ಲರನ್ನೂ ಇವರು ಇನ್ವೈಟ್ ಮಾಡಿ ಎಲ್ಲರೂ ಹೋದ್ಮೇಲೆ ಜಾತ್ರೆಗೆ ಸರ್ ಕಮಿಟಿಲಿ ಡಾಕ್ಟರ್ಸ್ ಸೆಲೆಕ್ಟ್ ಮಾಡಿ ಹೇಳಿದ್ದಾರೆ, ನಮ್ಮ ಮುಂದೆಗಡೆನೇ ಹೇಳಿದ್ದಾರೆ, ಅವ್ರು ಹಿಂದೆಗಡೆ ನಮ್ಗೆ ಕೇಳಿಸಿದೆ, ಎತ್ತು ಪ್ರೈಸ್ ಮಾಡಿದ್ದಾರೆ, ಇದೇ ಎತ್ತಿಗೂ ಪ್ರೈಸು ಮಾಡಿದ್ದಾರೆ. ಕಮಿಟಿ ಒಳಗಡೆ ಮಾಡಬಾರ್ದು ಕೆಲಸ ಮಾಡಿ ಸಿಕ್ಕಾಪಟ್ಟೆ ಬೇಜಾರಿದೆ ಸರ್. ಎಲ್ಲ ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ಅಂತಾರೆ, ಅವತ್ತು ಯಾರೂ ಮಾತಾಡಿಲ್ಲ ಸರ್. ಅಷ್ಟೇ ಬೇಜಾರಾಗುತ್ತೆ. ಅವತ್ತು ನಾವು ಬೇರೆ ಥರ ಮಾತಾಡಿ ಪ್ರೈಸ್ ಕೊಡಲಿಲ್ಲ ಅಂದರೆ ನಾವು ಬಂದು ಅಲ್ಲಿ ನೀವು ಪ್ರಮಾಣ ಮಾಡಿ ಅಂತೆಲ್ಲ ಹೇಳಿದ್ಮೇಲೆ ಕಮಿಟಿ ಕೂಡ ಪ್ರೈಸ್ ಕೊಡ್ತಾರೆ. ಏನಕ್ಕೆ ಬೇಕು, ನಾವೇನಿಗೆ ತಗೋಬೇಕು ಎಕ್ಸ್ಟ್ರಾ ಪ್ರೈಸು? ನಮ್ಗೆ ಏನು ಸೀರಿಯಲ್ ಪ್ರೈಸ್ ಆಗಿದೆ ಪ್ರೈಸ್ ಕೊಡಬೇಕು. ಅಷ್ಟು ಬೇಜಾರು ಮಾಡಿದ್ರು ಸರ್. ಅಲ್ಲೆಲ್ಲ ರಾಜಕೀಯ ಮಾಡಿಕೊಂಡು ಕಮಿಟಿ ಮಾಡಿದ್ರು, ನಮ್ಮೂರವರು ಕೂಡಿ ನಮ್ಮ ಸರ್ ಜಾತಿ ನೋಡ್ಬಿಟ್ಟು ಏನಕ್ಕೆ ಸರ್ ಕೊಡಬೇಕು ಪ್ರೈಸು? ಜಾತಿ ನೋಡ್ಬಿಟ್ಟು ಪ್ರೈಸ್ ಕೊಡ್ತಾರಂತೆ. ಎಷ್ಟು ಬೇಜಾರಾಗುತ್ತೆ ಅಂದರೆ ದಯವಿಟ್ಟು ಅಲ್ಲಿ ನಾನು ಇವಾಗಲೂ ಕೈ ಮುಗಿದು ಕೇಳ್ತಾ ಇದ್ದೀನಿ, ದಯವಿಟ್ಟು ಅಲ್ಲಿ ಯಾರು ಜಾತ್ರೆ ಮಾಡಿದ್ದೀರಾ, ಯಾರು ಮುಖ್ಯವಾಗಿ ಇನ್ಚಾರ್ಜ್ ತಗೊಂಡಿದ್ದೀರಾ, ನಿಮ್ಮ ಕೈ ಮುಗಿದು ಕೇಳ್ತೀನಿ, ಬಂದಂಥ ರೈತರುಗಳಿಗೆ ಮೋಸ ಮಾಡಿಸ್ಬೇಡಿ. ಅಲ್ಲಿ ಜಾತ್ರೆ ಮಾಡಿರೋಂಥ ಕೆಲವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ, ಜಾತ್ರೆ ಮಾಡಿಸಿರೋದು ಇದರಲ್ಲಿ ₹1 ತಪ್ಪಿಲ್ಲ ಸರ್. ನಾನು ಈಗಲೂ ಅದೇನೇ ಹೇಳ್ತಾ ಇದ್ದೀನಿ. ಅಲ್ಲಿ MP ಅವರು ಜಾತ್ರೆ ಮಾಡಿದ್ದಾರೆ ಅನ್ನೋ ನಮ್ಮ ಮಾಹಿತಿ. ಪಾಪ ಅವ್ರಿಗಾದಂಥ ಅವ್ರ ಕೆಲಸ ಇರ್ತವೆ, ಅವ್ರದ್ದು ಇದಿರುತ್ತೆ, ಅವ್ರು ಎಲ್ಲ ಟೈಮು ಬಂದು ನಿಂತ್ಕೊಳ್ಳೋಕ್ಕಾಗಲ್ಲ. ಅವರು ಒಬ್ರಿಗೆ ಏನೋ ಒಂದು ಅಧಿಕಾರ ಥರ ಕೊಟ್ಟಿರ್ತಾರೆ, ನಿಂತ್ಕೊಂಡು ಮಾಡಪ್ಪ ನೀನು ಅಂತ. ಆ ನಿಂತ್ಕೊಂಡು ಮಾಡೋವಂಥವ್ರು ಕರೆಕ್ಟಾಗಿ ಮಾಡ್ಬೇಕು ಸರ್. ನಮ್ಮ ಬೇಬಿಗೆ ಬರಲಿ ಸರ್, ಯಾವುದೇ ಪಕ್ಷ ಮಾಡಲಿ ಸರ್, ಜಾತ್ರೆ ಯಾವುದೇ ಪಕ್ಷ ಮಾಡಲಿ, ಮುಲಾಜೆ ಇಲ್ಲ. ಕಮಿಟಿಗೆ ಯಾರು ಎಂಟ್ರಿ ಆಗಲ್ಲ. ಯಾವುದೇ ಥರದ ಕಮಿಟಿ ಸದಸ್ಯರುಗಳು ಸೆಲೆಕ್ಷನ್ ಮಾಡೋವಂಥ ಡಾಕ್ಟ್ರುಗಳ ಹತ್ರ ಬರಲ್ಲ. ಅವರು ಏನಕ್ಕೆ ಬರಲ್ಲ ಅಂದರೆ ರೈತರು ಸಾಕಿರ್ತಾರೆ, ಕೊಡಿ ಎತ್ತು ಚೆನ್ನಾಗಿ ಯಾರು ಸಾಕಿರ್ತಾರೆ ಕೊಡಿ ಸರ್, ನಾವೇನು ಬೇಡ ಅಂತ ಹೇಳಲ್ಲ ಸರ್. ಮಾತೆತ್ತರು ಹಳ್ಳಿಕಾರ ನಮ್ಮ ರೈತರುಗಳೇ ಹೇಳ್ತಿರೋದು ಇದು. ನಾನು ನಮ್ಮ ರೈತರಿಗೇನೆ ಹೇಳ್ತಿರೋದು, ಮಾತೆತ್ತರು ಹಳ್ಳಿಕಾರ ಉಳಿಸಿ ಹಳ್ಳಿಕಾರ ಬೆಳೆಸಿ, ನಾಟಿ ದನ ಉಳಿಸಿ ನಾಟಿ ದನ ಬೆಳೆಸಿ ಅಂತ ಹೇಳ್ತಾರೆ. ಮುಡುಕ್ತಾರೆ ಒಳಗೆ ಕಮಿಟಿ ಸದಸ್ಯರಾಗಿರ್ತಾರೆ, ಹೆಸರು ಹೇಳಬಾರ್ದು. ಏನಕ್ಕೆ ಸರ್ ಕೇಳಿಲ್ಲ ಆಗಿದ್ದನ್ನೇ ಈಕೆ ಕರೆಕ್ಟು, ಏನಕ್ಕೆ ಕೇಳಲಿಲ್ಲ? ಮೀಡಿಯಾದವ್ರುಗಳು ಮಾತ್ರ ಹಳ್ಳಿಕಾರ ಉಳಿಸಿ ನಾಟಿ ದನ ಉಳಿಸಿ ಅಂತ ಮಾತ್ರ ಹೇಳೋಕ್ಕಾಗುತ್ತೆ. ಎತ್ತುಗಳಿಗೆ ಮೋಸ ಆಗ್ತಾ ಇದೆ ಮುಡುಕ್ತೋರೆ ಜಾತ್ರೆ ಒಳಗೆ ಕಮಿಟಿ ಒಳಗೆ ಗೊತ್ತಿದ್ರು ಏನಕ್ಕೆ ಸರ್ ಅವ್ನು ಮಾತಾಡಲಿಲ್ಲ? ಎಷ್ಟು ಹುಡುಕ್ತೋರದು ಹೇಳ್ದೆ ಅಣ್ಣ, ಅಷ್ಟು ಬೇಜಾರು ಮಾಡ್ಬಿಟ್ರು. ಅದಕ್ಕೆ ಇನ್ನೂ ಒಂದ್ಸಲ ಕೇಳ್ತಾ ಇದ್ದೀನಿ, ಸರ್ ಮಾಡಲ್ಲ. ಮಾಡೋಕ್ಕಿಂತ ಮುಂಚೆ ಏನು ಮಾಡೋದು ಸರ್, ಅದನ್ನ ಫೋನ್ ಮಾಡ್ಕೊಳ್ಳೋದು, ಯಾರು ಪ್ರೈಸ್ ಆಗೈತಾ ಇಲ್ಲ ಅಂತ ಮಾಡಿದ್ರೆ ಬೇಬಿ ತರ ಮಾಡ್ಬೇಕು ಸರ್. ಪ್ರೈಸ್ ಮಾಡಬೇಕು ಅಂದ್ರೆ ಅವ್ರುಗಳು ಏನು ಮಾಡ್ತಾರೆ, ನಮ್ಮ ನಷ್ಟ ಮಾಡ್ತಾರೆ ಸರ್. ಅದನ್ನ ಅವ್ರವ್ರು ಇದು ಮಾಡೋಕ್ಕೋಸ್ಕರ ಕಮಿಟಿ ಹೇಳಲ್ಲ, ಒಂದು ಟೈಮಿಗೆ ಇದಿರಲ್ಲ. ಮತ್ತೆ MLA ಸರ್ ಬರ್ತಾರೆ ಅಂತ ಅನ್ನೋದು 12:30 ಬಾ ಅಂತ ಅಂದ್ಬಿಟ್ಟು 6:30 ಪ್ರೈಸ್ ಬಂದು ಸೆಲೆಕ್ಷನ್ ಪ್ರೈಸ್ ಗಳನ್ನ ನಾವು ಕೈಕಂಡೇ ಕೂತಿರೋ ರೈತರು ಬೆಲೆನೇ ಇಲ್ಲ ಅಲ್ಲಿ. ಆಮೇಲೆ ಸರ್ ಅಂದ್ರೆ ಈ ಪ್ರೈಸ್ ಎಷ್ಟು ಟಪಾಲಲ್ಲಿ ಬರೋದು, ಉಚಿತ ಅಕೌಂಟಲ್ಲಿ ಬರೋದು, ಎಲ್ಲೂ ಓಪನ್ ಮಾಡೋಂಗಿಲ್ಲ. ಇನ್ನೊಂದು ಜಾತ್ರೆಗೆ ಹೋದ್ವಿ, ಎಷ್ಟೋ ಗ್ರಾಮ್ ಚಿಹ್ನೆ ಹೇಳಿದ್ರು, ಎಷ್ಟೋ ಗ್ರಾಮ್ ಕೊಟ್ಟರು. ಬೇರೆ ಜಾತ್ರೆಯಲ್ಲಿ ಎಷ್ಟೋ ಗ್ರಾಮ್ ಚಿಹ್ನೆ ಹೇಳಿದ್ರು, ಎಷ್ಟೋ ಗ್ರಾಮ್ ಮಾಡಿದ್ರು. ಮಾತೆತ್ತರು ಹಳ್ಳಿಕಾರ ಉಳಿಸಿ ಹಳ್ಳಿಕಾರ ಬೆಳೆಸಿ ಎಲ್ಲಿ ಉಳಿಸ್ತವ್ರೆ ಸರ್? ಮುಡುಕ್ತಾರೆ ಜಾತ್ರೆ ಒಳಗೆ ಕಮಿಟಿ ಒಳಗೆ ಕುತ್ಕೊಂಡು ಎಲ್ಲ ಮಾತಾಡೋಕ್ಕಾಗುತ್ತೆ. ಎತ್ತು ಮೋಸ ಆಯ್ತೈತೆ, ಪ್ರೈಸ್ ಬರ್ದಿರೋ ಎತ್ತನ್ನ ಕಿತ್ತಾಕ್ತಾರೆ ಅಂದರೆ ಎಷ್ಟು ಬೇಜಾರಾಗುತ್ತೆ ಸರ್. ನಾವು ಬರ್ತೀವಿ, ಅದು ಹೆಂಗೆ ಬೇರೆ ಪ್ರೈಸ್ಗೆ ನಮ್ಗೆ ಎತ್ಕಾಗಿರೋ ಪ್ರೈಸ್ ಕೊಡಲ್ಲ ಅಂತೀವಿ, ಆಗ ವಿಶೇಷ ಬಹುಮಾನ ಅಂತ ಅಡ್ವಾನ್ಸ್ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ? ನಮ್ಮ ಎತ್ತಕ್ಕೆ ಪ್ರೈಸ್ ಆಗಿರಲಿಲ್ವಾ? ಡಾಕ್ಟ್ರು ಪ್ರೈಸ್ ಮಾಡಿಲ್ವಾ? ಅವ್ರು ಪ್ರೈಸ್ ಮಾಡಿಲ್ಲ ಅಂದ್ಬಿಟ್ಟು ಸರ್ ಮಲ್ಲಿಕಾರ್ ಸ್ವಾಮಿ ಹತ್ರನೇ ಬಂದು ಕರ್ಪೂರ ಹಚ್ಬಿಡ್ಲಿ, ಅವರು ನಾವು 10,000 ದಂಡ ಕಟ್ಬಿಟ್ಟು ಬರ್ತೀವಿ, ಅವ್ರು ಹಚ್ಬಿಡ್ಲಿ ಅವ್ರ ಕಮಿಟಿ ಸದಸ್ಯರುಗಳು. ನಾನು ಅದಕ್ಕೆ ಕೇಳಿದ್ದವಾಗ ಅಲ್ಲಿ MP ಸಾಹೇಬ್ರಿಗೆ ದಯವಿಟ್ಟು ಕೈ ಮುಗಿದು ಕೇಳ್ತೀವಿ, ಇನ್ನು ಮುಂದಿನ ದಿನಗಳ ಜಾತ್ರೆ ಮಾಡ್ಬೇಕಾದ್ರೆ ಒಳ್ಳೆಯ ವ್ಯಕ್ತಿನ ಸೆಲೆಕ್ಟ್ ಮಾಡಿ ಜಾತ್ರೆ ಅಂತ ಈಗ ಅವರೇ ಬಂದು ನಿಂತ್ಕೊಂಡು ನಡ್ಸೋಕ್ಕಾಗಲ್ಲ, ಅವ್ರಿಗೆ ಅಂತ ಕೆಲಸ ಇರ್ತದೆ. ಅವ್ರು ಯಾರನ್ನ ಸೂಚಿಸ್ತಾರೆ ಸ್ವಲ್ಪ ಕರೆಕ್ಟಾಗಿರೋದು ಸೂಚಿಸ್ಲಿ, ಅಷ್ಟೇ ನಾವೇನು ಕೇಳೋದು. ಅದು ಬಿಟ್ಟರೆ ಇನ್ನೇನಿಲ್ಲ ಸರ್. ಈಗ ಬೇಬಿ ಬೆಟ್ಟದಲ್ಲಿರುವ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವು ಈಗ ಬೇಬಿ ಬೆಟ್ಟದಲ್ಲಿರುವ ಮಠಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಬೇಬಿ ಬೆಟ್ಟ ಜಾತ್ರೆಯ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ನಾವು ಸ್ವಾಮೀಜಿ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ಇದು ಮಠ ಮೈಸೂರು ಮಹಾಸಂಸ್ಥಾನಕ್ಕೆ ಸೇರಿದ್ದು. ಇದು ಹಿಂದೆ ಮಹಾರಾಜರು ಹಸುಗಳು ಮೇಯಕ್ಕೆ ಇಟ್ಕೊಂಡಿದ್ದಂಥ ಜಾಗ. ಈ ಎಲ್ಲ ಹಳ್ಳಿಕಾರ್ ತಳಿಗಳು
ಏನು ಅಮೃತ್ ಮಹಲ್ ಕವಲ್ ಅಂತೇಳಿ ಇದು 1623 ಎಕರೆ 7 ಗುಂಟೆ ಜಮೀನು ಮೈಸೂರು ಸಂಸ್ಥಾನಕ್ಕೆ ಸೇರಿದ್ದು. ಇದು ಹಿಂದೆ ಕೃಷ್ಣರಾಜ ಒಡೆಯರು ಇದ್ದಂತಹ ಸಂದರ್ಭದಲ್ಲಿ ಈ ಮಠ ಸ್ಥಾಪನೆಯಾಗಿದ್ದು. ಶ್ರೀರಾಮ ಅನ್ನೋ ವ್ಯಕ್ತಿ ಅವರ ಅರಮನೆಯಲ್ಲಿ ಪೂಜಾ ಸಲಕರಣೆಗಳನ್ನು ವ್ಯವಸ್ಥೆ ಮಾಡುವಂತಹ ಅವರು ತಪೋನಿಷ್ಠಾಗಿ ಅವರು ಶ್ರೀರಾಮಯೋಗೀಶ್ವರರು ಅಂತೇಳಿ ಬಿರುದಾಂಗಿತಕ್ಕಂಥ ಈ ಮಠ ಸ್ಥಾಪನೆ ಮಾಡಿದ್ದರು. ಅವರ ಆನಂತರ ಸಿದ್ಧಲಿಂಗ ಸ್ವಾಮಿಗಳು, ಗುರುಲಿಂಗ ಸ್ವಾಮಿಗಳು, ಮರದೇವರ ಶಿವಯೋಗಿಗಳು, ಸದಾಶಿವ ಸ್ವಾಮೀಜಿಗಳು, ಹೀಗೆ 7 ಜನ ಸ್ವಾಮೀಜಿಗಳ ಈ ಮಠನ ನಡೆಸಿಕೊಂಡು ಈಗ ನಾನು 8ನೇ ಪೀಠಾಧಿಪತಿಯಾಗಿ ಈ ಮಠಕ್ಕೆ ಸ್ವಾಮೀಜಿಯಾಗಿ ಮಾಡಿದ್ದೇನೆ. ನಾವು ಸಿದ್ಧಗಂಗೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಈ ಮಠಕ್ಕೆ ಸಿದ್ಧಗಂಗಾ ಶ್ರೀಗಳೇ ನಮ್ಮನ್ನು ಇಲ್ಲಿ ಆಯ್ಕೆ ಮಾಡಿ ಇಲ್ಲಿಗೆ ಸ್ವಾಮೀಜಿಗಳನ್ನಾಗಿ ಮಾಡಿದ್ದಾರೆ. ಇದು ಬೇಬಿ ಬೆಟ್ಟ ಅನ್ನೋದಕ್ಕಿಂತ ಇದು ಬೆಟ್ಟದ ಹೆಸರು ಸಿದ್ಧಗಿರಿ ಅಂತೇಳಿ. ಇಲ್ಲಿ ಮೇಲುಕೋಟೆ, ಯದುಗಿರಿ, ಇದು ಸಿದ್ಧಗಿರಿ ಇವೆರಡೂ ಅರಮನೆಗೆ ಅವಿನಾಭಾವ ಸಂಬಂಧ. ಇದು ಬೇಬಿ ಬೆಟ್ಟ ಅಂತ ಹೆಸರು ಬಂದಿದೆ ಬ್ರಿಟಿಷರಿಂದ. ಇಲ್ಲಿ ಹಲವಾರು ಸನ್ಯಾಸಿಗಳು ಇಲ್ಲಿ ತಪೋನಿಷ್ಠರಾಗಿ ಸಿದ್ಧರಿಂದ ತಪಸ್ಸು ಮಾಡಿ ಸಿದ್ಧಗಿರಿ ಅಂತೇಳಿ ಆಗಿತ್ತು. ಆದರೆ ಇಲ್ಲಿ ಬಂದಂತಹ ಬ್ರಿಟಿಷರು ಏನಾಗಿದ್ದರು, ಅವರು ಜನರ ಆಡು ಭಾಷೆಗಳಲ್ಲಿ ಇಲ್ಲಿ ಒಬ್ಬ ಬೆಟ್ಟದ ಮೇಲೆ ಡಿಂಬಾಸುರ ರಾಕ್ಷಸ ವಾಸವಾಗಿದ್ದ, ಆತ ಜನರನ್ನು ಕೊಂದು ತಿಂತಿದ್ದ. ಆಗ ಇಲ್ಲಿ ಗ್ರಾಮಾಂತರ ಜನರು ಆದಿಶಕ್ತಿ ಚಾಮುಂಡೇಶ್ವರಿಗೆ ದೇವಿಗೆ ಮೊರೆ ಹೋದಾಗ ಡಿಂಕದಮ್ಮ ಅಂತೇಳಿ ದೇವಿ ಆ ಡಿಂಬಾಸುರ ರಾಕ್ಷಸನ ಸಂಹಾರ ಮಾಡಿದ ಇತಿಹಾಸವನ್ನು ಕೇಳಿದಂಥ ಬ್ರಿಟಿಷರು ಈ ಬೆಟ್ಟವನ್ನು ಬೇಬಿ ಹಿಲ್ಸ್ ಅಂತ ಕರೆದರು. ಆ ನಂತರ ಇಲ್ಲಿ ಗ್ರಾಮೀಣ ಪ್ರದೇಶದ ಜನರು ಅದನ್ನು ಹಿಲ್ಸ್ ಅನ್ನೋದು ಬಳಸೋಕ್ಕೆ ಬರಲಿಲ್ಲ, ಹಾಗೆ ಬೇಬಿ ಬೆಟ್ಟ ಅಂಥೇಳಿ ಇದು ಪ್ರಚಲಿತಕ್ಕೆ ಬಂತು. ಆನಂತರ ಇಲ್ಲಿ ಸುಮಾರು ಇತಿಹಾಸ ಅಂತಂದರೆ ಹಳ್ಳಿಕಾರದ ಜನಗಳು, ಇಲ್ಲಿ ಸುತ್ತಮುತ್ತಲಿರುವಂತಹ ಜನಗಳು ಇಲ್ಲಿ ಮಹದೇಶ್ವರರು ಹಾಗೂ ಸಿದ್ದೇಶ್ವರರ ಒಂದು ಸನ್ನಿಧಾನಕ್ಕೆ ಬಂದು ಪ್ರತಿ ವರ್ಷ ಶಿವರಾತ್ರಿ ದಿವಸ ಈ ಜಾತ್ರೆ ಪ್ರಾರಂಭ ಆಗುತ್ತೆ. ಶಿವರಾತ್ರಿ ಹಬ್ಬ ಆಗಿ 7 ದಿವಸಕ್ಕೆ ರಥೋತ್ಸವ ಆಗುತ್ತೆ, 8ನೇ ದಿವಸಕ್ಕೆ ತೆಪ್ಪೋತ್ಸವ ಆಗುತ್ತೆ. ಇಲ್ಲಿ ಏನೇ ಆಗಿದ್ರು ರಾಜಕೀಯದಿಂದ ಯಾವೇ ಒಂದು ಪಕ್ಷಾತೀತವಾಗಿ ಸಹ ಇಲ್ಲಿ ಜಾತ್ರೆ ನಡೀತದೆ. ಆ ನಂತರ ಎಲ್ಲ ಹೆಚ್ಚು ದೇಸಿ ತಳಿಗಳಿಗೆ ಅವಕಾಶ ಇಲ್ಲಿ ನಮ್ಮ ಜಾತ್ರೆಯಲ್ಲಿ ಮಾಡಿಕೊಟ್ಟಿದ್ವಿ. ನೀವು ಈಗ ನೋಡ್ತಾ ಇರ್ಬೋದು ಇಲ್ಲಿ ಅನ್ನದಾಸೋಹಕ್ಕೆ ಎಲ್ಲ ಅಡುಗೆಗಳು ರೆಡಿ ಆಗ್ತಾ ಇದೆ. ಸ್ನೇಹಿತರೆ, ಬೇಬಿ ಬೆಟ್ಟದ ಜಾತ್ರೆ ಮತ್ತೊಂದು ವಿಶೇಷತೆ ಏನಂತ ಅಂದರೆ, ಈ ಬೇಬಿ ಬೆಟ್ಟದಲ್ಲಿರುವ ಮಠದ ಕಡೆಯ ವತಿಯಿಂದ ಸರಳ ವಿವಾಹ ಕೂಡ ಏರ್ಪಡನೆ ಮಾಡಿದ್ದಾರೆ. ಆಸಕ್ತಿ ಇರೋರು, ಈಗ ಆಲ್ರೆಡಿ ನೋಂದಾಯಿಸ್ಕೊಂಡಿರೋರಿಗೆ ನಾಳೆ ವಿವಾಹ ನಡೀತಾ ಇದೆ. ಸರಳ ವಿವಾಹಗಳು ಮಾಡೋದ್ರಿಂದ ದುಂದುವೆಚ್ಚನ ಕಡಿಮೆ ಮಾಡ್ಬೋದು, ಮತ್ತು ತುಂಬ ಅದ್ದೂರಿ ವ್ಯವಹಾರದಿಂದ ಏನೂ ಪ್ರಯೋಜನ ಇಲ್ಲ, ವೇಸ್ಟ್ ಅಂತಲೇ ನನ್ನ ಪ್ರಕಾರ. ನಿಮಗೇನು ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಇಲ್ಲಿ ರಾಜಣ್ಣ ಅಂತ ಅಂದ್ಬಿಟ್ಟು ಇವರು ಇಲ್ಲಿ ಎತ್ತುಗಳಿಗೆ ಕೊಂಬನ್ನ ಮಾಡ್ತಾಯಿದ್ದಾರೆ, ರೆಡಿ ಮಾಡ್ತಾಯಿದ್ದಾರೆ. ಅಂದರೆ ಈ ಕೊಂಬು ಎಲ್ಲ ಬೆಂಡೆಲ್ಲ ಆಗಿರುತ್ತಲ್ಲ, ಅದನ್ನೆಲ್ಲ ಸ್ಟ್ರೈಟ್ ಮಾಡೋಂಥ ಕೆಲಸಗಳು ಇವ್ರು ಮಾಡೋದು. ನಾನು ಹಲವಾರು ಹಳ್ಳಿಗಳು ಸುತ್ತಿದ್ದೀನಿ. ಈಗ ಹಲವಾರು ಹಳ್ಳಿ ಅಂದರೆ ಹೊಸಕೋಟೆ, ಮಾಲೂರು, KGF, ಲಕ್ಕೂರು, ಮತ್ತು ಚಿಕ್ಕ ತಿರುಪತಿ, ಆಂಧ್ರ ಕಂಟ್ಲು ಹೋಗಿದ್ದೀನಿ ನಾನು. ಚಂದ್ರಬಾಬು ನಾಡೋರು ಪುಣ್ಯಾತ್ಮರು ದನ ಮಡಗವ್ರೆ, ಅಲ್ಲೂ ಕೂಡ ಹಳ್ಳಿಕಾರ್ ಸಾಕನೆ ಬೇಕು ಕಣಪ್ಪ ಅಂತ ಹೇಳಿ ಅವರು ಇವಾಗ ಒಂದು 6-7 ವರ್ಷದಿಂದ ಅವರು ಕೂಡ ಅಲ್ಲಿ ಮಡಗವ್ರೆ. ಇವಾಗ ಒಂದು 8ರಿಂದ 9 ಜೊತೆ ತಗೊಂಡಿದ್ದೀನಿ. ಏನು ಹೇಳಿ, ಒಬ್ಬರು ಪ್ರಧಾನಿಗಳಾದವ್ರೆ ಇವರು. ಆ ಥರ ಬಂದಾಗ ಇಲ್ಲಿ ನಮ್ಮ ಸ್ಥಳಸ್ಥರು ಅಂತಂದರೆ ಇಲ್ಲಿ ಹಳ್ಳಿಕಾರನ್ನ ಯಾವ ರೀತಿ ಸಾಕ್ತವ್ರೆ ಅಂತಂದರೆ ಭಾಳ ಶ್ರಮದ ಸುಮ್ಗೆ ನಾವು ಅದನ್ನ ಹೇಳೋದಲ್ಲ. ಇದನ್ನೆಲ್ಲ ಪ್ರತಿ ಸರಿ ಇವಾಗ ಒಂದು ಸತಿ ಕೊಂಬಾಕ್ತಡಿಗೆ ಬಿಟ್ಬಿಡೋದು ಅಂತಂತ ಏನಿಲ್ಲ ಸರ್. ಇದು ಬಟ್ಟೆ ಹರಿದು ನಾವು ಹೊಲಿತಾ ಇರ್ತೀವಲ್ಲ, ಆ ರೀತಿ ಬಟ್ಟೆ ಹರಿದೋಯ್ತು ಅಂದರೆ ಹೊಲಿತಾ ಇರಬೇಕು, ಅದಕ್ಕೆ ಶುದ್ಧಪಡಿಸ್ತಾ ಇರಬೇಕು, ಪ್ರತಿಯೊಂದು ರೀತಿಲ್ವ ಎಲ್ಲದನ್ನೂ ಉತ್ತೇಜನ ಕೊಡ್ತಾ ಇರ್ಬೇಕು ಸರ್. ಇದಕ್ಕೆ ಹಂಗೆ ಬಂದು ಭಾಳ ಶ್ರಮಪಟ್ಟು ಸಾಕ್ತಾರೆ ಸರ್ ಇವರೆಲ್ಲ. ಹಳ್ಳಿಕಾರ್ ಸಾಕೋರು ಯಾರಪ್ಪ ಅಂತಂದರೆ ಇವರು. ಹಳ್ಳಿಕಾರ್ ಅಂತಂದರೆ ನಮ್ಗೆ ಇವಾಗ ಒಂದು 10 ವರ್ಷದಿಂದ ಏನೂ ಗೊತ್ತಿರಲಿಲ್ಲ. ಯಾರೋ ಪುಣ್ಯಾತ್ಮ ಬಂದು ಏನೋ ಒಂದು ಕ್ರೇಜ್ ಹೆಸ್ರು ಮಾಡ್ಕೊಳ್ಳೋಕ್ಕೋಸ್ಕರ ಹಳ್ಳಿಕಾರ್ ಅಂತ ತಂದ. ಹಳ್ಳಿಕಾರು ಎತ್ತು ಮುತ್ತಾತ್ರ ಕಾದಿಂದಲೂ ಸಾಕ್ತವ್ರೆ. ಇವತ್ತೇನು ಅಷ್ಟೇನಲ್ಲ ಇದು ಅಂದರೆ. ಅವಾಗ ಯಾರು ಈ ಥರ ಹಳ್ಳಿಕಾರ್ ಅಂದಾಗ ಇದರಲ್ಲಿ ಹಳ್ಳಿಕಾರ್ ಅಂತ ಬಂದಾಗ ಸರ್ ಭಾಳ ಇದರಲ್ಲಿ ಯಾವ್ಯಾವ ಥರ ಆಯ್ತದೆ ಅಂತಂದರೆ ಗಲಭೆಗಳಿಗೆ ಸಂಭ್ರಮಿಸ್ತದೆ. ನಾನೆಚ್ಚ ನೀನೆಚ್ಚ ಮಾತಾಡೋರು ಸಾಕ್ತಿಯಲ್ಲ ಯಾರು ಮಾಡ್ತವ್ರೆ. ಅದು ಹೇಳೋಕ್ಕಾಗಲ್ಲ ಸರ್. ಕಾಂಟ್ರವರ್ಸಿ ಅಂದರೆ ಅಯ್ಯೋ ಸರ್, ಅದು ಹೆಸರಿಂದ ದುಡ್ಡು ಮಾಡ್ತಾವ್ರೆ. ಸಾಕವ್ರು ಯಾವ ಪುಣ್ಯಾತ್ಮನು ಮಾತಾಡ್ತಾಯಿಲ್ಲ. ಯಾಕೆ ಮಾತಾಡ್ತಾಯಿಲ್ಲ ಅಂದರೆ ಅವ್ನಿಗೆ ಗೊತ್ತು ಕಷ್ಟ. ಇವಾಗ ಹಲವಾರು ಜನ ಇದ್ದೀರಿ, ಕೆಲಸ ಮಾಡ್ತಾರೋನ್ಗೆ ಇದ್ರ ಕಷ್ಟ ಏನದ ಗೊತ್ತದೆ. ನೋಡೋರು ಪಾಪ ಸುಮ್ಮನೆ ಅವ್ರು ನೋಡ್ತಾರೆ ಅಷ್ಟೇ, ಇದಿಷ್ಟಿಯಾ ಅಂತಾರೆ. ಅದನ್ನು ಮಾಡೋನಿಗೆ ಮಾತ್ರ ಗೊತ್ತಿರುತ್ತೆ ಕಷ್ಟ. ಪೇಪರ್ ಕೊಡಪಲ್ಲಿ ರ್ಯಾಪರ್ ಎಲ್ಲ ಪದ ಒಂದು ಏನು ಹೇಳ್ತೀನಿ ಅಂದರೆ ಸರ್, ನಾನು ನಿಮ್ಗೆ
ಈ ಮಾಧ್ಯಮದವರಲ್ಲ ಮಾಧ್ಯಮದವರು ಒಂದು ರೀತಿಲೇ ಭಾಳ ಉತ್ತೇಜನ ಕೊಡ್ತಾರೆ. ಸುಮ್ಗೆ ಹಿಡ್ಕೊಪ್ಪ ಶಿವ ಸಸ್ಯಪ್ಪ ಹಿಡ್ಕೊ ಗಮಾರು ಅಲ್ಲಿ ಕೈ ಭಾಳ ಉತ್ತೇಜನ ಕೊಡ್ತಾರೆ. ಆಮೇಲೆ ಭಾಳ ಉತ್ತೇಜನ ಕೊಡ್ತಾರೆ ಹಾಗಾಗಿ ದಯವಿಟ್ಟು ನೀವೇನು ಮಾಡಿ ಅಂತಂದರೆ ನೀವು ಒಂದು ರೀತಿ ತಂದೆ ಸಮಾನ ಸರ್. ನೀವು ಮಾಧ್ಯಮದವರು ಹೇಳ್ಕೋಬೇಕು ಅಂದ್ರೆ ನೀವು ಸಾಕೋರನ್ನ ಬೆಳಕಿಗೆ ತರೋರೆ. ನೀವು ಸಾಕ್ತಾನೆ ಒಳ್ಳೆ ಬಿಂಡಪ್ಗೋಸ್ಕರ ಮಾತಾಡೋರ ಬೆಳಕಿಗೆ ತರಬೇಡಿ. ರೈತ ಅವನ ಗತ್ತು ರೈತನಿಗೆ ಗೊತ್ತು ರೈತನಿಗಿರೋ ಗತ್ತೆ ಸಾಕು. ನಾವು IAS ಆಫೀಸ್ ಮಾಡೋರು ನಾವೇ, SP ಮಾಡೋನು ನಾನೇ, DC ಮಾಡೋನು ನಾನೇ, ಡಾಕ್ಟ್ರು ಮಾಡೋನು ನಾನೇ, ಎಲ್ಲ ಮಾಡೋನು ನಾನೇ. ನನ್ನ ಗತ್ತು ನನಗೆ ಸಾಕು ನಾನು ಇದು ಇವತ್ತಿನ ಬೇಬಿ ಬೆಟ್ಟ ಜಾತ್ರೆಯ ವಿಶೇಷ ವಿಡಿಯೋ ಆಗಿತ್ತು. ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.